ಆಗುಂಬೆ ಘಾಟಿಯಲ್ಲಿ ಭೂಕುಸಿತ ಆತಂಕ, ಮುನ್ನೆಚ್ಚರಿಕೆಯಾಗಿ ಹೆವಿ ವೆಹಿಕಲ್ಗಳ ಸಂಚಾರ ನಿಷಿದ್ಧ, ಲಘು ವಾಹನಗಳ ಓಡಾಟಕ್ಕಷ್ಟೇ ಅವಕಾಶ. ಮಳೆಗಾಲ ಆರಂಭ ಬೆನ್ನಲ್ಲೇ ಆಗುಂಬೆ ಘಾಟಿಯಲ್ಲಿ ಭೂಕುಸಿತ, ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಈ ಬಾರಿ ನಿರಂತರ ಮಳೆಯಿಂದ ರಸ್ತೆ ಬದಿಯ ಮಣ್ಣು ಸಡಿಲಗೊಂಡಿದ್ದು, ಕೆಲವೆಡೆ ಅಪಾಯದ ಸಾಧ್ಯತೆ ಹೆಚ್ಚಾಗಿದೆ. ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ತೀರ್ಥಹಳ್ಳಿ ಮಲ್ಪೆ ರಸ್ತೆಯ ಆಗುಂಬೆ ಘಾಟಿಯಲ್ಲಿ ಸೆಪ್ಟೆಂಬರ್ 30ರವರೆಗೆ ಘನ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ. ಆಗುಂಬೆ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಹಾಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ತಪಾಸಣೆ ನಡೆಸ್ತಾ ಇದ್ದು, ನಿಯಮ ಉಲ್ಲಂಘಿಸುವ ಘನ ವಾಹನಗಳನ್ನು ಹಿಂದಕ್ಕೆ ಕಳುಹಿಸಲಾಗ್ತಾ ಇದೆ. ಲಘು ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ತೀರ್ಥಹಳ್ಳಿಯಿಂದ ಉಡುಪಿ ಕಡೆಗೆ ತೆರಳುವ ಘನ ವಾಹನಗಳು ತೀರ್ಥಹಳ್ಳಿ, ನಗರ, ಕುಂದಾಪುರ ಮಾರ್ಗವನ್ನ ಬಳಸಬೇಕು. ಚಿಕ್ಕಮಗಳೂರಿನಿಂದ ಉಡುಪಿ ಕಡೆಗೆ ಬರುವ ವಾಹನಗಳು ಬಾಳೆಹೊನ್ನೂರು, ಮಾಗುಂಡಿ, ಕಳಸ, ಕುದುರೆಮುಖ, ಎಸ್ಕೆ ಬಾರ್ಡರ್ ಮಾರ್ಗದಲ್ಲಿ ಸಂಚರಿಸಬೇಕು. ನರಸಿಂಹರಾಜಪುರ ಭಾಗದಿಂದ ಬರುವ ವಾಹನಗಳಿಗೆ ಕೊಪ್ಪ, ಜೈಪುರ, ಬಾಳೆಹೊನ್ನೂರು, ಕಳಸ, ಕುದುರೆಮುಖ ಮಾರ್ಗವನ್ನ ಜಿಲ್ಲಾಡಳಿತ ಸೂಚಿಸಿದೆ. ಆಗುಂಬೆ ಘಾಟಿಗೆ ಈಗಾಗಲೇ ಬ್ರೇಕ್ ಬಿದ್ದಿರುವಂತದ್ದು ಯಾಕಂತ ಹೇಳಿದ್ರೆ ಕಾರಣ ಅಷ್ಟೇ, ಭೂಕುಸಿತ ಆಗುವಂತಹ ಸಂದರ್ಭದಲ್ಲಿ ಘನ ವಾಹನಗಳು ಸಂಚಾರ ಆಗ್ತದೆ, ಇದರಿಂದ ಕೂಡ ಭೂಕುಸಿತ ಆಗ್ತದೆ. ಈ ಭೂಕುಸಿತ ಆಗದ ಹಿನ್ನೆಲೆಯಲ್ಲಿ ಘನ ವಾಹನಕ್ಕೆ ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಬದಲಿ ಮಾರ್ಗ ಯಾವುದಂತ ಹೇಳಿದ್ರೆ, ಉಡುಪಿಯಿಂದ ತೀರ್ಥಹಳ್ಳಿ, ಶಿವಮೊಗ್ಗ ಕಡೆಗೆ ಮಾರ್ಗವನ್ನು ಸಂಚಾರ ಮಾಡುವುದಾದರೆ ತೀರ್ಥಹಳ್ಳಿ, ನಗರ, ಕುಂದಾಪುರ ಹಾಗೂ ಉಡುಪಿ ಮಾರ್ಗವಾಗಿ ಸಂಚಾರವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಆ ಕಡೆ ಅಂತ ಹೇಳಿದರೆ ಚಿಕ್ಕಮಗಳೂರಿಂದ ಉಡುಪಿ ಕಡೆಗೆ ಸಾಗುವ ಘನ ವಾಹನಗಳಿಗೆ ಬಾಳೆಹೊನ್ನೂರು, ಮಾಗುಂಡಿ, ಕಳಸ, ಕುದುರೆಮುಖ ಈ ಮಾರ್ಗವಾಗಿ ಸಂಚಾರವನ್ನು ಮಾಡಬೇಕು. ಯಾಕಂತ ಹೇಳಿದರೆ ಈ ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ ಹಲವಾರು ಜನರು ಚಿಕ್ಕಮಗಳೂರು ಆ ಭಾಗದಿಂದ ಜನರಿಗೆ ಏನಾದರೂ ತುರ್ತು ಸಂದರ್ಭದಲ್ಲಿ ಈ ಭಾಗದಲ್ಲಿ ಅನುಕೂಲವಾಗಲಿಕ್ಕೋಸ್ಕರ ಇದೇ ಮಾರ್ಗವನ್ನು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಯಾಕಂತ ಹೇಳಿದರೆ ಉಡುಪಿಗೆ ಹಾಗೂ ಮಣಿಪಾಲಕ್ಕೆ ಹತ್ತಿರವಾದಂತಹ ದಾರಿ ಆದ್ದರಿಂದ ಈ ಮಾರ್ಗದಲ್ಲಿ ಹೆಚ್ಚು ವಾಹನಗಳನ್ನು ಇಲ್ಲಿಗೆ ಬಂದು ಕೂಡಲೇ ಉಡುಪಿ, ಮಣಿಪಾಲಕ್ಕೆ ಸಂಚಾರಕ್ಕೆ ಹತ್ತಿರವಾಗ್ತದೆ. ಉಡುಪಿ ಕಡೆಯಿಂದ ಮಲೆನಾಡಿನತ್ತ ತೆರಳುವ ಘನ ವಾಹನಗಳಿಗೆ ಕೊಲ್ಲೂರು, ನಿಟ್ಟೂರು ಘಾಟಿ ಮಾರ್ಗವನ್ನ ಬಳಸುವಂತೆ ಸೂಚಿಸಲಾಗಿದೆ. ಈಗಾಗಲೇ ಹುಲಿಕಲ್ ಘಾಟಿಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿರುವ ಕಾರಣ ಆಗುಂಬೆ ಘಾಟಿಯಲ್ಲಿ ವಾಹನಗಳ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಯಾವುದೇ ಅಪಾಯಕ್ಕೆ ಅವಕಾಶ ನೀಡದ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದ್ದು, ಮಳೆಗಾಲ ಮುಗಿಯುವವರೆಗೆ ವಾಹನ ಸವಾರರು ಸೂಚಿಸಿರುವ ಬದಲಿ ಮಾರ್ಗಗಳನ್ನೇ ಬಳಸುವಂತೆ ಮನವಿ ಮಾಡಲಾಗಿದೆ. ಮಳೆಗಾಲದಲ್ಲಿ ಜೀವಕ್ಕೆ ಮೊದಲ ಆದ್ಯತೆ ಎನ್ನುವ ಸಂದೇಶದೊಂದಿಗೆ ಆಗುಂಬೆ ಘಾಟಿಯಲ್ಲಿ ಘನ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸುರಕ್ಷಿತ ಸಂಚಾರಕ್ಕಾಗಿ ವಾಹನ ಸವಾರರು ಜಿಲ್ಲಾಡಳಿತದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅಗತ್ಯವಾಗಿದೆ. ಚೇತನ್ ಜೊತೆ ಆದಿತ್ಯ, ಪಬ್ಲಿಕ್ ಟಿವಿ, ಉಡುಪಿ.